ಈ ಕಂಟೆಸ್ಟೆಂಟ್ ಯಾಕಪ್ಪ ಬಂದ್ರು ಅವ್ರು ಏನೂ ಮಾಡಲ್ಲ ಅನ್ನೋರು ಯಾರು? ಸರ್ ಮಾಳು ಮತ್ತೆ ಇವಳು ರಕ್ಷಿತಾ ಏನು ಮಾಡಲ್ವಾ? ಏನು ಅರ್ಥಾರಿ ಆಯ್ತಾರ ಅವ್ರು ಮಾತಾಡ್ತಾರೆ. ನೀನು ಅವ್ರ ಜೊತೆ ಆಟ ಆಡಿದ್ದ? ಏನು ಆಟ ಆಡಿದ್ದೆ? ಕ್ರಿಕೆಟ್ ಸ್ನೇಹಿತರೆ, ಇವಾಗ ದಡದ್ಪುರದಲ್ಲಿ ಗಿಲ್ಲಿ ನಟ ಅವರು ಊರಲ್ಲಿದ್ದೀನಿ. ಈಗ ನೋಡಿ ಇಲ್ಲೆಲ್ಲ ಇದಾರಲ್ಲ ಗಿಲ್ಲಿ ನಟ ಜೂನಿಯರ್ಸ್ಗಳು ಇರಲ್ಲ, ಅಂದರೆ ಅವ್ರ ಜೊತೆ ಆಟ ಆಡಿದಂಥವ್ರು. ಬ್ರದರ್, ಹೆಂಗೆ ನೋಡಿದ್ರಾ ಗಿಲ್ಲಿ ನಟ ನೋಡಿದ್ವಿ? ಅವ್ರ ಜೊತೆ ಏನೇನು ಮಾಡ್ತಾ ಇದ್ರಿ ಇಲ್ಲಿ ನೀವು? ಅವ್ರ ಜೊತೆ ಗೋಲಿ ಆಡ್ತಿದ್ದೋ, ಈಜೋಡಿ ಕೊಯ್ತಿದ್ದೋ, ಪುನಃ ಕ್ರಿಕೆಟ್ ಆಡ್ತಿದ್ದೋ, ತುಂಬಾ ಜಾಲಿ ಮಾಡ್ತಿದ್ದೋ. ಓಕೆ. ಅಲ್ಲ, ಈಗ ಗಿಲ್ಲಿ ನಟ ಫೇಮಸ್ಸು ಈ ಕರ್ನಾಟಕದಲ್ಲೆಲ್ಲ ಗೊತ್ತು. ಈ ಫೇಮಸ್ ಆಗೋದಕ್ಕಿಂತ ಮುಂಚೆ ಇದೇ ಥರ ಕಾಮಿಡಿ ಮಾಡೋರಾ? ಸರ್, ಇದೇ ತರ ಕಾಮಿಡಿ ಮಾಡೋರು. ಏನು ಗೋಲಿ ಗಿಲಿ ಎಲ್ಲ ಆಟ ಆಡಿದ್ರಾ? ಎಲ್ಲ ಆಟ ಆಡಿದಾರೆ. ನೀವು ಅವ್ರು ನಿಮಗೆ ಬೈಯೋರಾ? ಅವ್ರು ಏನು ಬೈತಿರಲ್ಲ, ಎಲ್ಲ ನಮ್ಮ ಮನೆ ತಮ್ಮ ಬಂದು ಕರ್ಕೊಂಡ್ಬಂದು ಆಟ ಆಡ್ತಿದ್ವಿ ಎಲ್ಲ. ಮತ್ತೆ ನೀನು? ನಾವು ಅಷ್ಟೇ. ಈಗ ಬಿಗ್ ಬಾಸ್ಗೆ ಹೋಗಿದಾರಲ್ಲ, ಹೆಂಗ್ ಆಟ ಆಡ್ತಾವ್ರ ಅವರು? ಚೆನ್ನಾಗಿ ಆಟ ಆಡ್ತಿದ್ದಾರೆ. ಈ ಸಲ ಅವರೇ ಗೆಲ್ಬೇಕಂತ ಆಸೆ ಆಗಿದೆ. ಅವರೇ ಗೆಲ್ಬೇಕು ಅಂತ ಆಸೆ ಇದೆ. ಗೆಲ್ತಾರಾ? ಗೆಲ್ತಾರೆ ಅನ್ಸುತ್ತೆ. ಪುಟ ನೀನು? ಪಕ್ಕ ಅವ್ರು ಮಾಡೋ ಪರ್ಫಾರ್ಮೆನ್ಸ್ ನೋಡ್ರೆ ಚೆನ್ನಾಗಿ ಆಡ್ತಾರೆ. ಪರ್ಫಾರ್ಮೆನ್ಸ್ ನೋಡಿದ್ರೆ ಪಕ್ಕ ಗೆಲ್ತಾರೆ ಅಂತ ಪಕ್ಕ ಫಿಕ್ಸು. ನೀನು ಬರ್ರಲ್ಲಿ. ನೀವು ಸರ್ ಪಕ್ಕ ಅವ್ರ ಜೊತೆ ಏನೇನು ಆಟ ಆಡ್ತಾ ಇದ್ರಿ? ನಾವು ಸರ್ ಇದು ಸರ್ ಗಿಲ್ಲಿ ದಂಡ ಜಾಸ್ತಿ ಆಡ್ತಿದ್ದು. ಗಿಲ್ಲಿ ದಂಡ ಅವ್ರಿಗೆ ಇಷ್ಟ ಸರ್, ಫೇಮಸ್. ಅವ್ರ ನಿಜವಾದ ಹೆಸರೇನು? ಗಿಲ್ಲಿ ನಟ ಅಂತ ಸರ್. ಅಲ್ಲ, ಮುಂಚೆಗಿನ ಗಿಲ್ಲಿ ನಟ ಅಂತ ನಟರಾಜು. ಸೊ ಅದಾದ್ಮೇಲೆ ಗಿಲ್ಲಿ ಆಡಿ ಗಿಲ್ಲಿ ನಟ ಅಂತ ಇರೋದು. ಗಿಲ್ಲಿ ಜಾಸ್ತಿ, ಗಿಲ್ಲಿ ದಂಡ ಜಾಸ್ತಿ ಸರ್. ನೀವು ಆಡ್ತಾ ಇದ್ರಿ? ಆಡ್ತಿದ್ವಿ ಸರ್. ಇದು ಅವ್ರ ಜೊತೆ ಮಾತಾಡುವಾಗ ಸೇಮ್ ಹಿಂಗೆ ಕೌಂಟರ್ ಕೊಡೋರ? ಕಾಮಿಡಿ ಹೆವಿ ಸರ್ ಕೌಂಟ್ರು. ಯಾವ್ದಾರ ಹೋದ್ರ ಮದ್ವೆ ಆದ್ರೆ ಸಾಕು ಸರ್, ಚಪ್ರ ಹಾಕ್ಬೇಕಾರೆ ಅವ್ರು ಬಂದ್ಬಿಡ್ರೆ ಎಲ್ಲ ಕೂಳೆ ಕೂಪಿಡೋದು, ಆ ಥರ ಎಲ್ಲ ಮಾಡ್ತಾರೆ. ಯಾವುದೇ ಫಂಕ್ಷನ್ ಎಲ್ಲೇ ಇದ್ರು ಅವ್ರದೇ ಕೂಳೆ ಬಟ್ಟೆ. ನೀವು ಅವ್ರ ಕ್ಲಾಸ್ಮೇಟ್ ಏನಿಲ್ವಾ? ನೀವು ಏನಿಲ್ಲ ಸರ್. ನಿಮಗೆ ಸೀನಿಯರ್ ಅವರು? ಸೀನಿಯರ್ ಸರ್. ನೀವು ಜೂನಿಯರ್? ಓಕೆ. ಇದೇ ಸ್ಕೂಲಲ್ಲಿ ಓದಿದ್ದವರು? ಇದೇ ಸ್ಕೂಲಲ್ಲಿ. ಹಾಂ. ಬಿಗ್ ಬಾಸ್ ಬಗ್ಗೆ ಏನಿಸುತ್ತೆ? ಬಿಗ್ ಬಾಸ್ ನೋಡ್ತಾರೆ, ಚೆನ್ನಾಗಿ ಆಡ್ತಿದ್ದಾರೆ ಸರ್. ಈಗ ಗಿಲ್ಲಿ ನಟ ಅವರು ಗೆಲ್ತಾರೆ ಅಂತ ಅನಿಸ್ತಿದೆ? 200% ಅವರೇ ಗೆಲ್ಲರು ಸರ್. ಈಗಿರೋ ಬಿಗ್ ಬಾಸಲ್ಲಿ ಈ ಕಂಟೆಸ್ಟೆಂಟ್ ಯಾಕಪ್ಪ ಬಂದರು ಅವ್ರು ಏನೂ ಮಾಡಲ್ಲ ಅನ್ನೋರು ಯಾರು? ಸರ್ ಮಾಳು ಮತ್ತೆ ಇವಳು ರಕ್ಷಿತಾ. ಏನು ಮಾಡಲ್ವಾ? ಏನು ಅರ್ಥಾರಿ ಆಯ್ತಾರ ಅವ್ರು ಮಾತಾಡ್ತಾರೆ, ನಮಗೆ ಅರ್ಥ ಆಯ್ತಿಲ್ಲ. ಅರ್ಥಾರಿ ಆಯ್ತಾರೆ. ಮಾತಾಡೋದು ಅರ್ಥ ಆಗಲ್ಲ. ಮಾಡೋದು ಅರ್ಥ ಆಯ್ತದೆ. ರಕ್ಷಿತಾ ಅವಳು ಸಾಂಗ್ ಹಾಕೋದು ತಡ ಹೋಗಿ ಡ್ಯಾನ್ಸ್ ಹೊಡ್ಕೊಂಡು ಇರೋದೇ ಅವಳು ಖುಷಿ ಅಷ್ಟೇ. ಈಗ ಅವರು ಒಂದು ಇಷ್ಟುದ ಮಾತಾಡ್ತಾರೆ ಅಂದ್ಕೊಳ್ಳಿ ಡೈಲಾಗು, ಅದನ್ನ ಅರ್ಥ ಮಾಡ್ಕೋಬೇಕು ಅಂದ್ರೆ ನಿಮ್ಗೆ ಎಷ್ಟೊತ್ತು ಬೇಕಾಗುತ್ತೆ? ಯಾರು ರಕ್ಷಿತಾ ಅವರು ನಿಮ್ಗೆ ಅರ್ಥ ಆಗಲ್ಲ ಅಂದ್ರಲ್ಲ, ಅವ್ರು ಒಂದೊಂದು ಅರ್ಥ ಇದೆ ಸರ್. ಸುಮ್ಮನೆ ಲೈಕ್ ಅಂತ ಇರ್ತಾರೆ, ಸುಮ್ಮನೆ ನಾನು ಮುಂದಕ್ಕೆ ಓಡಿಸ್ಬಿಡ್ತೀನಿ, ಅವ್ರು ನೋಡೋದೇ ಇಲ್ಲ. ಈಗ ಮತ್ತೆ ಇವರು ಅಶ್ವಿನಿ ಗೌಡ್ರ ಬಗ್ಗೆ? ಅಶ್ವಿನ ಏನು ಅವರು ಚೆನ್ನಾಗಿ ಆಡ್ತಿದ್ದಾರೆ. ಹೆಂಗೆ ಅಂದ್ರೆ ಕೌಂಟರ್ ಚೆನ್ನಾಗಿ ಕೊಡ್ತಾರ? ಅವರಿಬ್ರು ಇದು ಪಕ್ಕ ಇದ್ದಾರೆ ಸರ್, ಇದ್ರೇನೆ ಚೆನ್ನಾಗಿರುತ್ತೆ. ಈಗ ನಿಮ್ಮ ಪ್ರಕಾರ ಬಿಗ್ ಬಾಸ್ ಮನೇಲಿ ಹೀರೋ ಯಾರು? ಹೀರೋ ಸರ್ ಗಿಲ್ಲಿನೇ ಹೀರೋ ಸರ್. ವಿಲನ್ ಯಾರು? ವಿಲನ್ ಕಾಕ್ರೋಚ್ ಸರ್. ಕಾಕ್ರೋಚ್ ವಿಲನ್ನು. ಲೇಡಿ ವಿಲನ್ನು? ಲೇಡಿ ಅಶ್ವಿನಿ ಮೇಡಮ್. ಲೇಡಿ ಹೀರೋಯಿನ್ನು ಕಾವ್ಯ. ಹೀರೋ ಗಿಲ್ಲಿ ನಟ, ಹೀರೋಯಿನ್ ಕಾವ್ಯ. ಓಕೆ. ಮತ್ತೆ ಪುಟ ನಿನ್ನ ಪ್ರಕಾರ ಯಾರು ಬಿಗ್ ಬಾಸಲ್ಲಿ ಇರಬಾರ್ದಾಯ್ತು? ಅಶ್ವಿನಿ ಇರಬಾರ್ದಾಯ್ತಾ? ಓಕೆ. ನಿಂಗೆ? ಅಶ್ವಿನಿ. ಈಗ ಗಿಲ್ಲಿ ನಟ ಅವ್ರದ್ದು ಇನ್ನೂ ಏನಾರು ಮಾಡಬೇಕು ಅಂತ ಅನ್ಸುತ್ತಾ? ನಮ್ಮ ಗಿಲ್ಲಿ ನಟ ನಮ್ಮ ಜೊತೆ ಹಿಂಗೆಲ್ಲ ಮಾಡ್ತಾಯಿದ್ರು, ಬಿಗ್ ಬಾಸಲ್ಲಿ ಇನ್ನೂ ಮಾಡಬೇಕು, ಅವರು ಇನ್ನೂ ಏನೋ ಕೆಲವೊಂದು ತುಂಟಾಟ ಮಾಡಬೇಕು ಅಂತ ಅನ್ಸುತ್ತಾ? ಏನಿಲ್ಲ, ಕರೆಕ್ಟಾಗಿ ಮಾಡ್ತಾಯಿದ್ರೆ ಏನಿದೆಯೋ ಅದು. ನೀನು ಎಷ್ಟನೇ ಕ್ಲಾಸು? 10ನೇ ಕ್ಲಾಸಾ ನೀನು? ನೀನು? 8. ನೀವು? ನಾವು ಕೆಲ್ಸಕ್ಕೆ ಹೋಗ್ತಿದ್ದೀರಾ? ಎಲ್ಲಿ ಕೆಲಸ ಮಾಡೋದು? ಬೆಂಗಳೂರು ಸರ್. ನೀವು ಬೆಂಗಳೂರಲ್ಲಿ ಇರೋದಾ? ಸೊ ಅವರು ಗಿಲ್ಲಿ ನಟ ಇದ್ರಲ್ಲ ಬೆಂಗಳೂರಲ್ಲಿ, ಆ ರೂಮಲ್ಲಿ ಹೋಗಿ ನೋಡಿದ್ದೀರಾ? ಏನು ಹೋಗಿಲ್ಲ ಸರ್. ನೀವು ಬೇರೆ ಕಡೆ ಇದ್ದೀರಾ? ಹಾಂ. ಸೊ ಬಿಗ್ ಬಾಸ್ ಮನೆಯಲ್ಲಿ ನೆಕ್ಸ್ಟ್ ವೀಕ್ ಯಾರು ಹೋಗ್ಬೋದು ಮನೆಗೆ ಸರ್? ಅಲ್ಲ, ವಾಪಸ್ ಮನೆಗೆ. ಮನೆಗೆ ಹೋದ್ರೆ ಮಾಳನೇ ತೆಗ್ದಾಕ್ತಾರೆ ಅಂದ್ಕೊಂಡಿದ್ದೀನಿ ಸರ್. ಅಂದ್ಕೊಂಡಿದ್ದೀರಾ? 90% ಅವ್ರದ್ದೇ. ಈಗ ಬಿಗ್ ಬಾಸ್ ಮನೇಲಿ ಡವ್ ಮಾಡ್ತಾವ್ರೆ, ನೇರ ಇಲ್ಲ ಅಂದರೆ ಯಾರು? ನೇರ ಅಂದರೆ ರಾಶಿಕಾ ಸರ್. ರಾಶಿಕಾ ಡವ್ ಅವ್ರದ್ದು. ಇವಾಗ ಈ ವಾರದ ಇನ್ನೂ ಡವ್ ಆಗೋಯ್ತು ಸರ್. ಡವ್ರಾಣಿನವರು? ಡವ್ರಾಣಿ ಆಗೋಯ್ತು ಸರ್. ಡವ್ರಾಜ ಇವಾಗ ಬಂದಿದಾರಲ್ಲ, ಸೂರಜ್ ಡವ್ರಾಜ. ಓ, ಅವರೇ ಒಂದೇ ದಿನ ಅಷ್ಟೇ ಸರ್ ಬಂದಿರೋದು. ಸ್ವಿಮ್ಮಿಂಗ್ ಪೂಲ್ ಯಾವಾಗ ಹೇಳಿದ್ರು ಅವತ್ತಿಂದ ಅವ್ರು ಆಡ್ತಾನೆ ಇಲ್ಲ. ವಿಲನ್ ಯಾರು? ವಿಲನ್ ಸರ್ ಇವರು, ಅದೇ ಗಡ್ಡ ಬಿಟ್ಕೊಂಡಿದ್ರಲ್ಲ ಇವರು, ರಘು ವಿಲನ್ ಪಕ್ಕ ಸರ್. ಈ ಗಿಲ್ಲಿ ನಟಗೆ ಒಳ್ಳೆ ಕಾಂಪಿಟೇಟರು ಅಂದರೆ ಯಾರು? ಕಾಂಪಿಟೇಟರ್ ಅಂದರೆ ಸರ್ ಕಾಕ್ರೋಚ್ ಆಯ್ತಾರೆ ಸರ್, ಪಕ್ಕ ಕಾಕ್ರೋಚು. ಈಗ ಗಿಲ್ಲಿ ನಟ ಗೆಲ್ತಾರೆ ಅಂತ ನೀವು ಹೇಳಿದ್ದೀರಾ. ಸೊ ಸುದೀಪ್ ಅವ್ರ ಅಕ್ಕಪಕ್ಕ ನಿಂತಿರ್ತಾರೆ. ಇನ್ನು ಅವ್ರ ಪಕ್ಕದಲ್ಲಿ ಸೆಕೆಂಡ್ ರನ್ನರ್ ಅಪ್ ಯಾರು ನಿಂತ್ಕೋಬೋದು? ರನ್ನರ್ ಅಪ್ ಅವರೇ ಸರ್. ಕಾಕ್ರೋಚ್ ಪಕ್ಕ ಬರ್ತಾರೆ ಸರ್. ಗಿಲ್ಲಿ ನಟ ಅವರೇ ಪಕ್ಕ. ಅವರಿಬ್ಬರು ಇದ್ದೇ ಇರ್ತಾರೆ ಸರ್. ಇನ್ನು ಬೇರೆ ಇದಾರಲ್ಲ, ಈಗ ಧ್ರುವ ಇದ್ದಾರೆ, ಆಮೇಲೆ ರಘು ಬಂದಿದ್ದಾರೆ, ಅಶ್ವಿನಿ ಇದ್ದಾರೆ. ಅಶ್ವಿನಿ ಏನೋ ಒಂದು 2-3 ವಾರ ಇರ್ತಾರೆ, ಹೋಯ್ತಾರೆ ಅಷ್ಟೇ. ಅಶ್ವಿನಿ ಬಗ್ಗೆ ಏನು ಅನ್ಸುತ್ತೆ ನಿಮಗೆ?
ಅಶ್ವಿನಿ ಬಗ್ಗೆ ಅವ್ರು ಚೆನ್ನಾಗಿ ಮಾಡ್ತಿದ್ದಾರೆ, ಒಟ್ಟು ಅವ್ರಿದ್ರೇ ಚೆನ್ನಾಗಿರುತ್ತೆ ಇನ್ನು ಅಂತ ಹೇಳ್ತೇನೆ. ಓ ಅಂದ್ರೆ ಬಿಗ್ ಬಾಸ್ ಮನೆಗೆ ಅವ್ರು ಬೇಕು ಸರ್, ಅವ್ರಿದ್ರೇ ಒಂಥರ ಕಳೆ ಇರುತ್ತೆ. ಆ ಥರ ಒಂದು ಕ್ಯಾರೆಕ್ಟರ್ ಇರಬೇಕು ಅಂತ. ಸರ್ ಈ ಕಾವ್ಯಗೌಡ ಮತ್ತು ಇವರು ಗಿಲ್ಲಿ ನಟ ಅವ್ರ ಪೇರ್ ಹೆಂಗಿದೆ? ಚೆನ್ನಾಗಿದೆ ಸರ್ ಅವ್ರ ಪೇರ್. ಚೆನ್ನಾಗಿದೆ. ಅವ್ರು ಈ ಊರಿಗೆ ಸೊಸೆಯಾಗಿ ಬಂದರೆ ನೀವು ಏನು ಹೇಳ್ತೀರಾ? ಸೊಸೆ ಬಂದ್ರೆ ಇನ್ನೂ ಸರಿ ಸರ್, ನಮಗೆ ಇನ್ನೂ ಚೆನ್ನಾಗಿರುತ್ತೆ. ನಮ್ಮ ಅಣ್ಣ ಸೊಸೆಯಾಗಿ ಬಂದರೆ ಇನ್ನೇನು ಖುಷಿನೇ ನಾವು ಸರ್. ಅದಕ್ಕೆ ಆಯ್ತಾರೆ ಸರ್. ಸುಮ್ಮನೆ ತಮಾಷೆ ಕೇಳಿದ್ದು. ಓಕೆ ಮತ್ತೆ ಆಮೇಲೆ ಇನ್ನೊಂದು, ಈಗ ಅವ್ರನ್ನ ಎಲ್ಲ ರೀತಿ ನೋಡಿರ್ತೀರ ಗಿಲ್ಲಿ ನಟ. ಇಲ್ಲಿ ಜಾಸ್ತಿ ಅವ್ರು ಮೀಸೆ ಬಿಡ್ಕೋತಾ ಇದ್ರ? ಚಿಗುರು ಮೀಸೆ ಇತ್ತಾ? ಲೈಟ್ ಆಗಿತ್ತು ಸರ್, ಅಷ್ಟೊಂದು ಇದ್ದೇನಿಲ್ಲ. ಈಗ ಮತ್ತೆ ಕೆಂಪೇಗೌಡ ಗೆಟಪಲ್ಲಿ ಇದ್ರಲ್ಲ, ಚೆನ್ನಾಗಿತ್ತು ಸರ್, ಸೂಪರ್ ಆಗಿತ್ತು. ರಘು ಹೋಗ್ಬಿಟ್ಟು ಎಲ್ಲ ನಾವು ಮಾಡ್ಬಿಟ್ರು. ಅದೇನು ಅನ್ಸುತ್ತೆ? ಅದೊಂದು ಸ್ವಲ್ಪ ಬೇಜಾರಾಯ್ತು ಸರ್. ಬೇಜಾರಾಗ್ತಿದೆ? ಅದೊಂದು ಮಾಡಬಾರ್ದಾಯ್ತು ಅಷ್ಟೇ. ಅಂದ್ರೆ ತಮಾಷೆ ಕಾಣಿಸ್ತಿದ್ಯಾ ನಿಮಗೆ, ಬೇಜಾರಾಗಿ ಕಾಣಿಸ್ತಿದ್ಯಾ? ಬೇಜಾರಾಯ್ತು ಸರ್ ಒಂದು ಸ್ವಲ್ಪ. ಅದಿರ್ಬೇಕಾಯ್ತು, ಹೆಂಗೋ ಚೆನ್ನಾಗಿ ಕಾಣ್ತಿದ್ರು ಅವರು. ಪುಟ ನೀನು ಎಷ್ಟು ಕ್ಲಾಸು? 5ನೇ ಕ್ಲಾಸಾ? ನೀನು ನೋಡಿದ್ಯಾ ಗಿಲ್ಲಿ ನಟನ ಟಿವಿಲೆಲ್ಲ ರಿಯಲ್ ಆಗಿ? ಅವ್ರ ಜೊತೆ ಆಟ ಆಡಿದ್ಯಾ? ನೀನು ಊರಲ್ಲಿದ್ಯಾ? ನಿನ್ನ ಜೊತೆ ಆಟ ಆಡಿಲ್ಲ? ಹಾಂ. ನೀನು ಪುಟ ನೀನು ಮಾತಾಡಿದೆ, ನೀನು ಬರಲಿ. ನೀನು ಅವ್ರ ಜೊತೆ ಆಟ ಆಡಿದ್ದ? ಏನು ಆಟ ಆಡಿದ್ದೆ? ಕ್ರಿಕೆಟ್. ನೀನೇನು ಬೌಲಿಂಗ್ ಮಾಡಿವಾ ಬ್ಯಾಟಿಂಗ್ ಮಾಡಿವಾ? ಬ್ಯಾಟಿಂಗ್ ಬೌಲಿಂಗ್ ಎರಡೂ. ಸೊ ನೀನು ಬೌಲಿಂಗ್ ಮಾಡಿದಾಗ ಗಿಲ್ಲಿ ನಟ ಎಲ್ಲರೂ ಬ್ಯಾಟಿಂಗ್ ಮಾಡಿದ್ರಾ? ಹಾಂ 6-4 ಹೊಡೆದಿದ್ರಾ? ಇಲ್ಲ ಹೊಡೆದಿಲ್ಲ. ಸೊ ನೀನು ವಿಕೆಟ್ ತೆಗೆದಿದ್ದ, ಔಟ್ ಮಾಡಿದ್ದ? ಇಲ್ಲ. ಅವ್ರು ನಿನ್ನ ಔಟ್ ಮಾಡಿದ್ರಾ? ಮಾಡೋರೆ. ಈಗ ಬಿಗ್ ಬಾಸಲ್ಲಿ ಯಾರು ಇಷ್ಟ ಆಗ್ತಾರೆ? ಗಿಲ್ಲಿ ನಟ. ಅವ್ರು ಬಿಟ್ರೆ ಯಾರು ಇಲ್ಲ. ಅವ್ರು ಬಿಟ್ರೆ ಯಾರಿಲ್ಲ? ನೋಡಲ್ವಾ? ನೋಡ್ತೀಯಾ? ಈಗ ಮೀಸೆ ಬಳಸಿದ್ರಲ್ವಾ, ಸೊ ಏನನ್ನಿಸ್ತು? ಚೆನ್ನಾಗಿ ಕಾಣಿಸಲ್ಲ. ಹಾಂ. ನೀನು ಎಷ್ಟು ಕ್ಲಾಸು? 8ನೇ ಕ್ಲಾಸು. ಆಮೇಲೆ ಬಿಗ್ ಬಾಸಲ್ಲಿ ಹೀರೋ ಯಾರು? ಗಿಲ್ಲಿ. ವಿಲನ್ ಯಾರು? ಈಗ ಮಿಸ್ಗೈಡ್ ಮಾಡ್ತಾವ್ರೆ ನಿನಗೆ ಏನಿಸುತ್ತೆ ಹೇಳು? ಅವರು ಮಿಸ್ಗೈಡ್ ಮಾಡ್ತಾವ್ರೆ. ಈಗ ಒಂದು ಕೆಲಸ ಮಾಡಿ, ಎಲ್ಲರೂ ಗಿಲ್ಲಿ ನಟಿಗೆ ಆಲ್ ದ ಬೆಸ್ಟ್ ಅಂತ ಹೇಳ್ತೀರಾ? ಹೋಗು ಬಾ ಅಂತೀರಿ. ಯಾವ ಥರ ಮಾತಾಡ್ಸೋದು ನೀವು ಅವ್ರನ್ನ? ಹೋಗಿ ಬನ್ನಿ ಹಂಗೇಳಿ. ಅಣ್ಣ ಅಂತೀರಾ? ಅಣ್ಣ ಬಿಗ್ ಬಾಸ್ ಮನೆಯಿಂದ ಗೆದ್ದು ಬನ್ನಿ ಅಂತ ಹೇಳಿ. ಇದೇ ಜಾಗದವ ಕ್ರಿಕೆಟ್ ಆಡ್ಕೊಂಡು, ಇದೇ ಜಾಗದವ ಕುರಿಯ ಮೇಯಿಸ್ಕೊಂಡು, ಇದೇ ಹುಡುಗರ ಜೊತೆ ಆಟ ಆಡ್ಕೊಂಡಿದ್ದವ ನಮ್ಮ ಗಿಲ್ಲಿ ನಟ. ಸೊ ಇವಾಗ ಅದೇ ಜಾಗಕ್ಕೆ ಬಂದಿದ್ದೀನಿ. ಸರ್ ನಮಸ್ಕಾರ. ನಮಸ್ತೆ. ಆ್ಯಕ್ಚುಲಿ ಗಿಲ್ಲಿ ನಟ ನಿಮ್ಗೆ ಗೊತ್ತಲ್ವಾ? ಹೌದು. ಅಂದರೆ ಇದೇ ಊರವರ ನೀವು? ನಾನು ಇಲ್ಲೇ ಪಕ್ಕದವರು. ಇಲ್ಲೇ ಪಕ್ಕದಲ್ಲಿ ಹಳ್ಳಿ ಇದೆ, ಹಳ್ಳದ ಪಕ್ಕ ಬಿಟ್ರೇನೆ ನಮ್ಮೂರು ಮುದೇವಡನೊಡ್ಡಿ ಅಂತ. ಕ್ರಿಕೆಟ್ ಆಡ್ತಾ ಇದ್ರು ಅವ್ರ ಜೊತೆ? ನಾವು ಆಡಿಲ್ಲ, ನಮ್ಮ ಹುಡುಗರೆಲ್ಲ ಆಡಿದ್ದಾರೆ. ಸೊ ಮಾತಾಡ್ಸಿದ್ರ ಓಲಿ ಅವ್ರನ್ನ? ಹೌದೌದು. ನಮ್ಮ ದೀಪಾವಳಿ ದುಗ್ನಳ್ಳಿಯಲ್ಲಿ ವರ್ಷನೂ ಜಾತ್ರೆ ನಡೆಯುತ್ತೆ ದೀಪಾವಳಿನಲ್ಲಿ. ಅವ್ರು ಬರ್ತಿದ್ರು, ಬಟ್ ಈ ವರ್ಷನೇ ಮಿಸ್ ಆಗಿದ್ದಾರೆ. ಈ ವರ್ಷ ಮಿಸ್ ಆಗಿದ್ದಾರೆ. ಯಾವಾಗ ಜಾತ್ರೆ ನಡೀತು? ಇವಾಗ ದೀಪಾವಳಿಯಲ್ಲಿ 4 ದಿನ ಜಾತ್ರೆ ನಡೆಯುತ್ತೆ. ಬಿಗ್ ಬಾಸ್ ಅಲ್ಲಿ ಇದ್ರಲ್ಲ ಅವರು? ಬಿಗ್ ಬಾಸ್ ಅಲ್ಲಿ ಇದ್ದಾರೆ. ಸೊ ಹಂಗಾಗಿ ವರ್ಷ ಆಲ್ಮೋಸ್ಟ್ ಬರ್ತಿದ್ರು ಇಲ್ಲಿಗೆ ಜಾತ್ರೆಗೆ. ಶ್ರೀನಿವಾಸ್ ಅಂತ. ಈಗ ಬಿಗ್ ಬಾಸ್ ಅಲ್ಲಿ ಯಾರು ಚೆನ್ನಾಗಿ ಆಟ ಆಡ್ತಿದ್ದಾರೆ ಅನ್ಸುತ್ತೆ? ನಮ್ಮ ಹುಡುಗ, ನಮ್ಮೂರವರು. ಅವ್ರನ್ನ ಬಿಡಕ್ಕಾಗದ, ಅವರೇ ಚೆನ್ನಾಗಿ ಆಡ್ತಿದ್ದಾರೆ. ಅವ್ರು ಬಿಟ್ರೆ ಕಾವ್ಯನೂ ಪರವಾಗಿಲ್ಲ, ಚೆನ್ನಾಗಿತ್ತು. ಬಟ್ ಇವಾಗ ಬ್ರೇಕಪ್ ಮಾಡಿದ್ದಾರೆ ರಾಕಿ ಅಂತ ಎಲ್ಲ ಹೇಳಿ. ಓಕೆ, ಚೆನ್ನಾಗಿದೆ. ಇವಾಗ ಬಿಗ್ ಬಾಸ್ ಮನೆಯಲ್ಲಿ ಯಾವ ಕಂಟೆಸ್ಟೆಂಟು ಇವ್ರು ಯಾಕಪ್ಪ ಬಂದಿದ್ದಾರೆ, ಏನು ವೇಸ್ಟ್ ಇವರು ಅಂತ ಅನ್ಸುತ್ತೆ? ಸುಮ್ಮನೆ ಅವರು ಲೇಡಿ ತುಂಬಾ ರಾಂಗ್ ಮಾಡ್ತಿದಾರಲ್ಲ. ಯಾರು ಹೇಳಿ? ಅಶ್ವಿನಿ ಅನ್ಸುತ್ತೆ. TRP ಇದ್ರೇನು, ಬಟ್ ತುಂಬಾ ಓವರ್ ಆಕ್ಟಿಂಗ್. ಅದ್ ಬಿಟ್ರೆ ನ್ಯಾಚುರಲ್ ಆಗಿ ಮಾತಾಡ್ತಿರೋದು ಅಂದ್ರೆ ನಮ್ ಗಿಲ್ಲಿ ಅವರು. ನ್ಯಾಚುರಲ್ ಸ್ಟಾರ್ ಅಂದ್ರೆ ಇಲ್ಲಿ ಹೆಂಗಿರ್ತಾರೋ ಹಂಗೇನೆ. ಇನ್ಯಾರು ಮುಖವಾಡ ಆ ನಲ್ಲಿ ಮೂಳೆಲೆಲ್ಲ ಅವ್ರು ಹೆಂಗೆ ನ್ಯಾಚುರಲ್ ಆಗಿದ್ರು ಅದೇ ತರ ಅವ್ರು ಅಲ್ಲೂ ಇದಾರೆ, ಏನ್ ತೊಂದರೆ ಇಲ್ಲ. ಈಗ ಇನ್ನು ಮುಖವಾಡ ಹಾಕೊಂಡು ಬದುಕ್ತಾರ ಯಾರು ಅಲ್ಲಿ? ಅಲ್ಲ, ಆ ಥರ ಹೇಳೋಕ್ಕಾಗಲ್ಲ. ಬಟ್ ಎಲ್ಲರೂ ಓಕೆ, ಅವರವರ ಆ್ಯಂಗಲಲ್ಲಿ ಅವರು ಪಾರ್ಟಿಸಿಪೇಟ್ ಮಾಡ್ತಿದ್ದಾರೆ, ಏನು ತೊಂದರೆ ಇಲ್ಲ. ಬಟ್ ನಮ್ಗೆ ಇಲ್ಲಿ ಅವ್ರು ನಮ್ಮ ಈ ಊರವರಾಗಿರೋದ್ರಿಂದ ಗೆದ್ರೆ ಚೆನ್ನಾಗಿರುತ್ತೆ. ಓಕೆ, ಗೆಲ್ತಾರೆ ಅಂತ ಅನ್ಸುತ್ತೆ ನಿಮಗೆ? ಹಾಂ, ಖಂಡಿತವಾಗಿ ಗೆಲ್ತಾರೆ. ನಾವು ಕೂಡ ಸಪೋರ್ಟ್ ಮಾಡ್ತಿದ್ದೀವಿ, ಓಟ್ ಎಲ್ಲ ಮಾಡ್ತಿದ್ದೀವಿ. ಖಂಡಿತ ಗೆಲ್ತಾರೆ, ಏನು ತೊಂದರೆ ಇಲ್ಲ. ಓಕೆ, ಈಗ ಅಶ್ವಿನಿ ಗೌಡ ಅವರು, ಸೊ ಅಶ್ವಿನಿ ಗೌಡ ಅವ್ರ ಬಗ್ಗೆ ಏನು ಹೇಳ್ತೀರಾ? ಏನಿಲ್ಲ, ಚೆನ್ನಾಗಿ ಆಡಲಿ, ನೋಡೋದ ಯಾರು ಗೆಲ್ತಾರೆ. ಈಗ ನಿಮ್ಮನ್ನ ಬಿಗ್ ಬಾಸ್ ಮನೆಯೊಳಗೆ ತಗೊಂಡೋಗಿ ಬಿಟ್ಬಿಟ್ರೆ ಯಾರಿಗೆ ಬುದ್ಧಿ ಹೇಳ್ತೀರಾ? ನಾವು ಬುದ್ಧಿ ಹೇಳೋಷ್ಟು ದೊಡ್ಡವ್ರೇನಿಲ್ಲ, ಯಾರಿಗೆ ಹೇಳೋ ಅವಶ್ಯಕತೆ ಇಲ್ಲ. ಗಿಲ್ಲಿ ನಟಗೆ ಏನು ಹೇಳ್ತೀರಾ? ಹೋಗಿ ಆಲ್ ದ ಬೆಸ್ಟ್, ಚೆನ್ನಾಗಿ ಆಡಲಿ. ಬಟ್ ನಮ್ಮ ಮಂಡ್ಯದವರು, ನಮ್ಮ ಈ ಊರವರು ಗೆದ್ದು ಬರಲಿ. ಓಕೆ, ಆಡಿಯನ್ಸ್ ಏನು ಕೇಳ್ತೀರಾ? ಆಡಿಯನ್ಸ್ ಸಪೋರ್ಟ್ ಮಾಡಿ, ನಮ್ಮ ಹುಡುಗ ನಮ್ಮೂರವನು ಸಪೋರ್ಟ್ ಮಾಡಿ. ಆಲ್ ದ ಬೆಸ್ಟ್.